ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸ್ನೇಹಿತರೆ, ಎಲ್ಲರಿಗೂ ಪದ್ಮಿನಿ ಏಕಾದಶಿಯ ಶುಭಾಶಯಗಳು. ಇವತ್ತು ಪದ್ಮಿನಿ ಏಕಾದಶಿ ಈ ಅಧಿಕ ಮಾಸದಲ್ಲಿ ಬರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಅಧಿಕ ಮಾಸದಲ್ಲಿ ಮಾತ್ರ 3 ವರ್ಷಕ್ಕೊಂದು ಸಾರಿ ಬರುವಂಥ ಅಧಿಕ ಮಾಸ, ಅದ್ಭುತವಾಗಿರುವಂಥದ್ದು. ಇವತ್ತು ನಾನು ಶ್ರೀಕೃಷ್ಣ ದ್ವಾದಶ ನಾಮಗಳನ್ನು ಹೇಳ್ಕೊಡ್ತೀನಿ. ಅದಾದ ನಂತರ ಮನೆಯೊಳಗೆ ಸಿರಿ ಸಂಪತ್ತು ಶಾಶ್ವತವಾಗಿ ಅಭಿವೃದ್ಧಿ ಆಗೋಕ್ಕೋಸ್ಕರ ನಾನು ಶ್ರೀ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಅದನ್ನು ತಪ್ಪದೆ ಎಲ್ಲರೂ 33 ಬಾರಿ ಇವತ್ತು ಹೇಳ್ಕೊರಿ. ಆಮೇಲೆ ಶ್ರೀಕೃಷ್ಣನ ಒಂದು ದ್ವಾದಶ ನಾಮಗಳನ್ನು ಒಂದು ಸಾರಿ ಹೇಳ್ಕೊರಿ. ಅಂದರೆ ಸದಾ ಮನೆಯೊಳಗೆ ಸಂಪತ್ತು, ಸುಖ, ಸಂತೋಷ ನೆಲೆಸ್ತೈತಿ. ಆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಮತ್ತು ಲಕ್ಷ್ಮೀನಾರಾಯಣನ ಅನುಗ್ರಹನೂ ನಮಗೆ ಸಿಗುತ್ತೆ ಸ್ನೇಹಿತರೆ. ಇಂಥ ಅದ್ಭುತವಾಗಿರುವಂಥ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ. ಬರ್ರಿ ಶ್ರೀಕೃಷ್ಣ ದ್ವಾದಶ ನಾಮ ಯಾವ ಥರ ಐತೆ ಅಂತ ನೋಡೋಣ. ಈಗ ಶ್ರೀಕೃಷ್ಣ ದ್ವಾದಶ ನಾಮ ಸ್ತೋತ್ರಂ. ಶ್ರೀ ಗಣೇಶಾಯ ನಮಃ. ಶ್ರೀಕೃಷ್ಣ ಉವಾಚ. ಕಿಂ ತೇ ನಾಮ ಸಹಸ್ರೇಣ ವಿಜ್ಞಾತೇನ ತವಾರ್ಜುನ ತಾನಿ ನಾಮಾನಿ ವಿಜ್ಞಾಯ ನರಃ ಪಾಪೈ ಪ್ರಮುಚ್ಯತೆ. ಪ್ರಥಮಂ ತು ಹರಿಂ ವಿಂದ್ಯಾದ್, ದ್ವಿತೀಯಂ ಕೇಶವಂ ತಥಾ, ತೃತೀಯಂ ಪದ್ಮನಾಭಂ ಚ, ಚತುರ್ಥಂ ನ ವಾಮನಂ ಸ್ಮರೇತ್. ಪಂಚಮಂ ವೇದಗರ್ಭಂ ತು, ಷಷ್ಠಂ ಚ ಮಧುಸೂದನಂ, ಸಪ್ತಮಂ ವಾಸುದೇವಂ ಚ, ವರಾಹಂ ಚಾಷ್ಟಮಂ ತಥಾ, ನವಮಂ ಪುಂಡರೀಕಾಕ್ಷಂ, ದಶಮಂ ತು ಜನಾರ್ದನಂ, ಕೃಷ್ಣಮೇಕಾದಶಂ ವಿಂದ್ಯಾದ್, ದ್ವಾದಶಂ ಶ್ರೀಧರಂ ತಥಾ. ಏತಾನಿ ದ್ವಾದಶ ನಾಮಾನಿ ವಿಷ್ಣು ಪ್ರೋಕ್ತೆ ವಿಧೀಯತೆ. ಸಾಯಂ ಪ್ರಾತಃ ಪಠೇ ನಿತ್ಯಂ, ತಸ್ಯ ಪುಣ್ಯಫಲಂ ಶೃಣು. ಚಾಂದ್ರಾಯಣ ಸಹಸ್ರಾಣಿ, ಕನ್ಯಾದಾನ ಶತಾನಿ ಚ, ಅಶ್ವಮೇಧ ಸಹಸ್ರಾಣಿ, ಫಲಂ ಪ್ರಾಪ್ನೋತ್ಯ ಸಂಶಯಃ. ಅಮಾಯಾಂ ಪೌರ್ಣಮಾಸ್ಯಾಂ ಚ, ದ್ವಾದಶಾಂ ತು ವಿಶೇಷತಃ. ಪ್ರಾತಃ ಕಾಲೇ ಪಠೇ ನಿತ್ಯಂ, ಸರ್ವಪಾಪೈ ಪ್ರಮುಚ್ಯತೆ. ಇತಿ ಶ್ರೀಮನ್ಮಹಾಭಾರತೇರಣ್ಯ ಪರ್ವಣಿ ಶ್ರೀಕೃಷ್ಣ ದ್ವಾದಶ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಶ್ರೀಕೃಷ್ಣ ದ್ವಾದಶ ನಾಮಗಳು. ಇವತ್ತೂ ಹೇಳ್ಕೊರಿ, ಮತ್ತು ವಿಶೇಷವಾಗಿ ನಾಳೆ ದ್ವಾದಶನೂ ದಿನವೂ ಈ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತಂತ. ಈಗ ಸಂಪತ್ತು, ಸಿರಿ ಶಾಶ್ವತವಾಗಿ ಮನೆಯೊಳಗೆ ನೆಲೆಸಾಕ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಇದನ್ನು 33 ಬಾರಿ ಪಠಿಸಿದ್ರೆ ನಮಗೆ ಈ ಅಧಿಕ ಮಾಸದೊಳಗೆ ಅಧಿಕ ಫಲ ಸಿಗುತ್ತಂತ ಸ್ನೇಹಿತರೆ. ಈಗ ಶ್ಲೋಕ ಮತ್ತು ಅದರ ಅರ್ಥವನ್ನು ನೋಡೋಣ. ಶ್ರೀಧರ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನಃ, ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಇಷ್ಟು ಅದ್ಭುತವಾಗಿರುವಂಥ ಒಂದು ಶ್ಲೋಕ. ಈಗ ಇದರ ಅರ್ಥವನ್ನು ನೋಡಿಕೊಳ್ಳೋಣ ಸ್ನೇಹಿತರೆ. ಶ್ರೀಧ ಅಂದರೆ ಭಕ್ತರಿಗೆ ಸಂಪತ್ತು, ಜ್ಞಾನ ಮತ್ತು ಮುಕ್ತಿಯನ್ನು ಅನುಗ್ರಹಿಸುವವನು ಅಂತ ಅರ್ಥ. ಶ್ರೀಶಃ ಅಂದರೆ ಲಕ್ಷ್ಮೀದೇವಿಯ ಪತಿ ಅಥವಾ ಐಶ್ವರ್ಯವನ್ನು, ಸರ್ವೈಶ್ವರ್ಯಗಳಿಗೂ ಒಡೆಯನು ಅಂತ ಅರ್ಥ. ಶ್ರೀನಿವಾಸ ಅಂದರೆ ಶ್ರೀದೇವಿಯು ಅಂದರೆ ಲಕ್ಷ್ಮೀದೇವಿಯ ಸದಾ ನೆಲೆಸಿರುವ ಆಶ್ರಯ ತಾಣವಾಗಿರುವವನು ಅಂತ ಅರ್ಥ. ಶ್ರೀನಿಧಿ ಅಂದರೆ ಸಕಲ ಸಂಪತ್ತು ಮತ್ತು ಸೌಂದರ್ಯಗಳ ನಿಧಿಯೇ ತಾನಾಗಿರುವವನು ಅಂತ ಅರ್ಥ. ಶ್ರೀ ವಿಭಾವನಃ ಅಂದ್ರೆ ತನ್ನ ಅಪಾರ ವೈಭವವನ್ನು ಎಲ್ಲೆಡೆಗೂ ಪ್ರಕಾಶಿಸುವವನು ಅಂತ ಅರ್ಥ. ಶ್ರೀಧರ ಅಂದ್ರೆ ಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿರುವವನು ಅಂತ ಅರ್ಥ. ಶ್ರೀಕರಃ ಅಂದ್ರೆ ಭಕ್ತರಿಗೆ ಮಂಗಳ ಮತ್ತು ಶುಭವನ್ನು ಉಂಟು ಮಾಡುವವನು ಅಂತ. ಶ್ರೇಯ ಅಂದ್ರೆ ಮಂಗಳಕರವಾದ ಸ್ವರೂಪ ಮತ್ತು ತಾನೇ ಎಲ್ಲರ ಕಲ್ಯಾಣ ಸ್ವರೂಪನಾಗಿರುವವನು ಅಂತ ಅರ್ಥ. ಶ್ರೀಮಾನ್ ಅಂದರೆ ಸಂಪತ್ತು, ಕೀರ್ತಿ ಮತ್ತು ಸೌಂದರ್ಯದಿಂದ ಶೋಭಿಸುವವನು ಅಂತ ಅರ್ಥ. ಲೋಕತ್ರಯಾಶ್ರಯ ಅಂದ್ರೆ 3 ಲೋಕಗಳಿಗೂ, ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕಗಳಿಗೂ ಆಶ್ರಯವಾಗಿರುವವನು ಅಂತ ಅರ್ಥ. ಎಷ್ಟು ಅದ್ಭುತವಾಗಿರುವಂಥ ಒಂದು ಶ್ಲೋಕ ಮತ್ತು ಅದರ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ. ನೀವು ತಪ್ಪದೆ ಎಲ್ಲರೂ ಹೇಳ್ಕೊಂಡು ಆ ಶ್ರೀಹರಿ ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣಂತ ಸ್ನೇಹಿತರೆ.